ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಟೀಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಎಲ್ಲ ವರ್ಗದ ಬಡವರಿಗೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಬಡವರ್ಗದ ಜನರಿಗೂ ಕೂಡ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ರಾಜ್ಯದ ಜನತೆ ಇದನ್ನ ಗಮನಿಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಪೋಕಲ್ಪಿತ ಸುಳ್ಳುಗಳನ್ನು ಹರಡ್ತಾ ಇದ್ದಾರೆ. BY ವಿಜಯೇಂದ್ರ ಅವರು ಇನ್ನೇನು ತಾನೇ ಹೇಳೋದಕ್ಕೆ ಸಾಧ್ಯ? ಏನು ಹೇಳೋದಕ್ಕೆ ಸಾಧ್ಯವಿಲ್ಲ. ಮುಡಾ ವಿಚಾರದ ಪಾದಯಾತ್ರೆ ಎಲ್ಲವೂ ಕೂಡ ವಿಫಲ ಆಗಿದೆ. ಇದು ರಾಜಕೀಯ ಪ್ರೇರಿತ ಅಂತ ನರೇಂದ್ರ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈ ರಾಜ್ಯದ ಎಲ್ಲ ವರ್ಗದ ಬಡವರ ಕಲ್ಯಾಣ ಕಾರ್ಯಕ್ರಮಗಳ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಹರಿಕಾರನಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಸರ್ವ ರೀತಿಯಲ್ಲಿ ಆಡಳಿತ ಬಂದಾಗಲೆಲ್ಲ ನಾಡು ಅಭಿವೃದ್ಧಿಯತ್ತ ಹೆಜ್ಜೆ ಇಡುವುದನ್ನು ನಾವಷ್ಟೇ ಅಲ್ಲ, ನಾಡಿನ ಎಲ್ಲ ಜನತೆ ಗಮನಿಸಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಯಾರೂ ಕೂಡ ತಮ್ಮ ಒಂದು ಕಪೋಲಕಲ್ಪಿತ ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಜನತೆ ಮತ್ತು ಅವರ ದಿಟ್ಟ ಹೆಜ್ಜೆ, ಸ್ವಾರ್ಥರಹಿತವಾದಂಥ ರಾಜಕಾರಣದಲ್ಲಿರತಕ್ಕಂಥ ನಾಯಕನಿಗೆ ಯಾವತ್ತೂ ಈ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನಂತೆ ಅವರ ಜೀವನದಲ್ಲಿ ಸರ್ವ ರೀತಿಯಲ್ಲೂ ಅವ್ರ ಪರವಾಗಿ ಇರ್ತದೆ ಅನ್ನೋದನ್ನ ಒತ್ತಿ ಹೇಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಆಡಳಿತವನ್ನು ವಿಫಲಗೊಳಿಸಬೇಕು, ಇವರಿಗೆ ಮಸಿ ಬಳಿಬೇಕು ಅನ್ನೋ ಪ್ರಯತ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ಘನತೆ ನ್ಯಾಯಾಲಯ ಮತ್ತು ನ್ಯಾಯಮೂರ್ತಿಗಳು ನೀಡಿದ್ದಾರೆ. ಅತ್ಯಂತ ಆಭಾರಿಯಾಗಿ ನಾಡಿನ ಜನತೆ ಪರವಾಗಿ